ಇಟ್ಕೊಡೋದು ನನ್ನ ಜೊತೆ ಹೋಗೋದೀಗ. ಟೋಟಲ್ ಆಗಿ 200 ಕಿಲೋಮೀಟರ್ಸ್ ಅನಿಸುತ್ತೆ ಇಲ್ಲಿಂದ ಮೈಸೂರು, ನಮ್ಮ ಮನೆಯಿಂದ ಇರೋದು. ಇವಾಗ 6 ಅಲ್ಲ, ಈಗ ಬಿಟ್ಟರೆ ಒಂದು 9 o'clock ಅಷ್ಟೊತ್ತಿಗೆ ಹೋಗ್ತೀವಿ ಅನ್ಸೋದು. ನೋಡೋಣ ಹೆಂಗೆ ಹೋಗುತ್ತೆ ಅನ್ಸ. ಫುಲ್ಲು ನಿಧಾನ ಮಾತಾಡ್ತಾ ಇದ್ದೀನಿ. ಎಲ್ಲರೂ ರಾತ್ರಿ ತುಂಬ 5:45 ಎಲ್ಲ ಟೈಮು, ಜೋರಾಗಿ ಮಾತಾಡೋಕ್ಕೂ ಆಗಲ್ಲ. ಓ ಚಪ್ಪಲಿ ಹಾಕ್ಕೊಂಡಿಲ್ಲ, ಎಲ್ಲ ತಗೊಂಡಿದ್ದೀನಿ. ಚಪ್ಪಲ್ ಹಾಕೋದು ನೋಡ್ಕೊಂಡಿದ್ದೀನಿ, ಅದು ಫುಲ್ ಗಲೀಜಾಗಿದೆ, ಒರೆಸ್ಕೊಂಡು ಹೋಗ್ಬೇಕು. ಬಟ್ಟೆ ಇದೆ, ಕಟ್ಟೆ ಇಟ್ಕೊಂಡು ಒರೆಸ್ಕೊಂಡು ಹೋಗ್ಬೇಕು. ಬರೀ ಎಲೆಕ್ಟ್ರಿಕ್ ವೆಹಿಕಲ್ಗಳು ಇದ್ದಾವೆ, ಎಲ್ಲ ಚಾರ್ಜ್ ಹಾಕೊಳ್ಳೋದು, ಡೈಲಿ ಯೂಸ್ ಮಾಡೋದು. ಇದು ಕೂಡ ಎಲೆಕ್ಟ್ರಿಕ್ ಕಾರ್ ಇವತ್ತು ಹೋಗ್ತಾ ಇರೋದು ಕೂಡ, ವಿಂಡ್ಸರಲ್ಲಿ ಹೋಗ್ತಾ ಇರೋದು. ಚಾರ್ಜ್ ಮಾಡೋದು $200 ಮೈಸೂರಿಗೆ ಹೋಗಿ ವಾಪಸ್ಸು ರಿಟರ್ನ್ ಬರೋದಕ್ಕೆ. ದಟ್ಸ್ ನಾಟ್ ಅನ್ ಬ್ಯಾಡ್ ಕಾಸ್ಟ್, ಆದರೆ ಇನಿಷಿಯಲ್ ಕಾಸ್ಟ್ ಇರುತ್ತೆ. ನೀವು ವೆಹಿಕಲ್ ತಗೊಳ್ಬೇಕು, ಅದೆಲ್ಲ ಇರುತ್ತೆ. Let's see how it goes. ನಮಸ್ಕಾರ ಜನರೇ. ಫ್ಯಾಮಿಲಿ ಅವ್ರಿಗೆ ನಮಸ್ಕಾರ. ಇದು ಫ್ಯಾಮಿಲಿ ಫ್ರೆಂಡ್ಲಿ, ನಾವು ತುಂಬ ಫ್ಯಾಮಿಲಿ ಫ್ರೆಂಡ್ಲಿ. ಇವನ್ ಕರಿಯ ಮಲ್ಲು ಅಂದ್ಬಿಟ್ಟು ಅದೇ ಪೀಸಾಗಿ ಓಡಿಸ್ತಾವನೆ. ಅವನೇನೋ ಓಡಿಸ್ತಿಲ್ಲ, ಅವನು ಓಡಿಸ್ತಿಲ್ಲ, ಗಾಡಿ ಯಾವಾಗ ಅದೇ ಹೊಡ್ಕೊಂಡು ಹೋಗ್ತೈತೆ. ಸುಪ್ರಭಾತ ಬೇರೆ. ತಿಂಡಿ ಅಂದ್ರೆ ಮಸಾಲೆ ದೋಸೆ, ಇಡ್ಲಿ ವಡೆ. ಇಲ್ಲಿ ಯಾವ್ದೋ ಮುದ್ದೆ ಊಟ ಐತ್ಲಿ, ಮುದ್ದೆ ಎಲ್ಲ ಹಾಕಿರೋ ನೋಡೋ ಇಲ್ಲಿ. ಪ್ರೈವಸಿ ತೋರಿಸ್ಬಾರ್ದು, ಫೋನ್ ಬೇರೆ ಅವ್ರದ್ದು. ಊಟದ ಸ್ಪಾಟ್ ಸಿಕ್ತು. ಫ್ಯಾಮಿಲಿ ನಾವು ಊಟ ಮಾಡ್ತಿಲ್ಲ, ನಾವು ಇನ್ನು ಊಟ ಮಾಡ್ತಿಲ್ಲ. ನೋಡೋಣ ಏನ್ ಸಿಗುತ್ತೆ ಇಲ್ಲಿ. ಸೆಲ್ಫ್ ಸರ್ವಿಸ್. ಏನೋ ಎದೆ ಮೇಲೆ ಏನೋ ಹಾಕೊಂಡಿದೀಯಾ? ಯಾರೋ ನಡ್ಕೊಂಡು ಹೋಗೋ. ಏನೇನಿದೆಯೋ? ಇಡ್ಲಿ ಬ್ರೋ, ಸೈಗಾಗಿದೆ. ವಡೆ ಸ್ವಲ್ಪ ಟೆಂಪ್ಟಿಂಗ್ ಆಗಿದೆ. ಇವರೆಲ್ಲ ಡಯಟ್ ಮಾಡೋರು, ಇಲ್ಲಿರೋರು ಕಟಿಂಗ್ ಅಂತ ಟೆಂಪ್ಟಿಂಗ್. 2 ವರ್ಷದಿಂದ ಕಟ್ ಮಾಡ್ತಾನೆ ಇದ್ದೀನಿ. ಅವ್ನು ಕಟಿಂಗ್ ಇಲ್ಲಿ ಮಾಡ್ಸೋನೆ. ಪೀಸಾ ಬ್ರೋ. ಇವನ್ ಮಾವಿನಕಾಯಿ ಕಿತ್ಕೊಂಬಂದು ಆಲೆ ಖಾಲಿ ಮಾಡ್ಬಿಟ್ಟವನೆ. ಇಲ್ಲಿ ಇನ್ನೂ 2 ಮಾವಿನಕಾಯಿ ಕಿತ್ಕೊಂಬಂದ. ಎಲ್ಲೆಲ್ಲಿ ಒರೆಸ್ಕೋ. ನೀರು ಕೊಡೋ ಸ್ವಲ್ಪ. ಖಾಲಿ ಮಾಡ್ಬಿಟ್ಟ ಅಷ್ಟೇ. ಇವಾಗ ಇಲ್ಲಿಂದ ಹೋಗೋದು ಬಿಟ್ಟು ಮೈಸೂರು ಫಸ್ಟು ಕಾರ್ ಮ್ಯೂಸಿಯಂ ಇದೆಯಲ್ಲ, ಕಾರ್ ಮ್ಯೂಸಿಯಮ್ಗೆ ಹೋಗೋದು. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಆಮೇಲೆ ಡಿಸೈಡ್ ಮಾಡೋಣ. ಮೋಸ್ಟ್ಲಿ ಮೈಸೂರು ಪ್ಯಾಲೇಸೇ ಆಲ್ಮೋಸ್ಟ್. ಅರ್ಧ ಗಂಟೆ ಲೇಟ್ ಆಯ್ತು. ಯಾರಿಂದ ಅರ್ಧ ಗಂಟೆ ಲೇಟ್ ಆಯ್ತು ಅಂತ ಎಲ್ಲರಿಗೂ ಗೊತ್ತಾಯ್ತು. ಗುಂಡಾ ಚಾರ್ಜಿಂಗ್ ಐತೆ ನೋಡು. ಚಾರ್ಜಿಂಗ್ ಇದೆ ಅಲ್ಲ, ಹಾಕ್ಬಿಡೋಣ. ಎಷ್ಟೈತೆ ಚಾರ್ಜಿಂಗ್? ಚಾರ್ಜ್ ಎಷ್ಟೈತೆ? ಐತೆ, ಆದ್ರೆ ಇದೆಷ್ಟು ಅಂತ ನೋಡ್ಬೇಕು ಪ್ರೈಸ್ ಫಸ್ಟ್. ಹಾಕು, ಹಿಂದೆ ಹಾಕು, ನೋಡೋಣ ತಡಿ. ಎಷ್ಟು ದಿನ ಆ ಟೈರ್ ಇದೆಯಲ್ಲ, ಅದು ಮೇಲ್ಗಡೆ ಇರೋದು, ಅದು ಫುಲ್ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ಅದು ಅರ್ಧ ಟೈರು. ಇವಾಗ ಎಲ್ಲಿ ಚಾರ್ಜ್ ಆಗುತ್ತೋ ಇಲ್ವಾ ನೋಡೋಣ. ಸ್ಕ್ಯಾನರ್ ಕೊಡೋ ಮೊಬೈಲು. RFID ಆಯ್ತು. ಎಲ್ಬೋರ್ಡ್ ನನ್ನ ಮಗ ಅಲ್ಲಿ. ಎಲ್ಬೋರ್ಡ್ ಫೈನಲಿ ಇಷ್ಟ. ಅದು ಲಾಕ್ ಮಾಡಿ ಬ್ರೋ. ಎಲ್ಲೋ ಚಾರ್ಜಿಂಗ್ ಎಲ್ಲೋ ತೋರಿಸುತ್ತೋ ಇಲ್ಲಿ ಚಾರ್ಜಿಂಗ್ ಅಂತ ತೋರಿಸುತ್ತೆ ನೋಡು. 66%. ಆಯ್ತಾ 66 ಅಲ್ಲೇ 65 ಇತ್ತು ತಾನೆ. ಇವಾಗ ಚಾರ್ಜಿಂಗ್ ಹಾಕಿದ್ದಕ್ಕೆ
65 ಇತ್ತು. ವಿತಿನ್ ಒಂದು 10 ನಿಮಿಷದಲ್ಲಿ 81% ಆಗ್ಬಿಟ್ಟು ಏನಕ್ಕೋ ಅದೇ ಸ್ವಿಚ್ ಆಫ್ ಆಗಿದೆ. 360 ರೂಪಾಯಿ ಏನೋ ಪೇ ಮಾಡಿದ್ವಿ, ಹಾಕಿದ್ವಿ ಅಕೌಂಟಿಗೆ. ಇವಾಗ 290 ಇದೆ ಅಕೌಂಟಲ್ಲಿ. ಮ್ಯೂಸಿಯಂ ಒಳಗಡೆ ಹಳೇ ಒಥೆಂಟಿಕ್ ಕಾರ್ಸ್ಗಳು, ಒಥೆಂಟಿಕ್ ಅದೆಲ್ಲ ರೀಪೇಂಟ್ ಮಾಡಿದ್ದಾರೆ. ದೇ ಆರ್ ಗುಡ್, ರಿಯಲಿ ಗುಡ್. ಫುಲ್ ಇಷ್ಟು ಒಳ್ಳೆ ಕಂಡೀಷನಲ್ಲಿದೆ. ಗ್ಲೈಡರ್ BGM ಯಾರೋ ಆಡೋರು ಇದ್ರೆ ಅವ್ರಿಗೆ ಗೊತ್ತಿರೋದು ಇದೇನು ಅಂತ. ಆಕಾಶದಲ್ಲಿ ಓಡೋದು. ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ, ಆ ಕಡೆಯಿಂದ ಹೋಗೋದು, ಕೆಳಗಡೆ ಹೋಗೋದು. ಇಲ್ಲಿಂದ ಫುಲ್ಲು ಬರೀ ಹಳೇ ವೆಹಿಕಲ್ಸು ಎಲ್ಲ ಲೆಜೆಂಡ್ರಿ ವೆಹಿಕಲ್ಸ್ ಎಲ್ಲ ಇದೆ ಇಲ್ಲಿ. ಫುಲ್ ಫಿಲ್ ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಹೋಗ್ತಾ ಇದೆ. ಪರ್ ಪರ್ಸನ್ 75 ಇದೆ ಟಿಕೆಟು. ತೊಗೊಂಬರ್ಬೇಕು. ಅಕಸ್ಮಾತ್ ಏನಾದ್ರು ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂದರೆ ಎಕ್ಸ್ಟ್ರಾ 120 ಪೇ ಮಾಡಬೇಕು. ಆಯಿತು, ನಾವೆಲ್ಲ ಏನಕ್ಕೆ ಲೈನಲ್ಲಿ ನಿಂತಿದ್ದೀವಿ? ಅವ್ನು ತಗೋತ ಅಂತಾನೆ. ಅದೇ ಬ್ರೋ ಕೊಡು ಬ್ರೋ, ಸುಮ್ಮನೆ ನಿಂತ್ಕೊಂಡಿರ್ಬೇಕು, ಮಾಡೋ ಕೆಲಸ ಇಲ್ಲ ಅಂದರು. ಚೆನ್ನಾಗಿತ್ತು, ಎಲ್ಲ ವೆಲ್ ಮೇಂಟೈನ್ ಮಾಡೋರೆ. ಕಾರೆಲ್ಲ ಚೆನ್ನಾಗಿದೆ, ಹಳೆ ಕಾರುಗಳು. ನಾವು ನೋಡ್ದಿರೋ ಕಾರ್ಗನ್ನೆಲ್ಲ ನೋಡಿದೀವಿ, ನೋಡ್ದಂಗಾಯ್ತು. ಕಪಲ್ ಗೋಲ್. ಇವ್ರದ್ದು ಒಂದೇ ಚಪ್ಪಲಿ. ಆದರೆ ನಾನು ಸ್ವಲ್ಪ ಕ್ಲೀನ್ ಆಗಿದೆ, ಒಂದು ಸ್ವಲ್ಪ ಜಾಸ್ತಿನೇ ಗಲೀಜಾಗಿದೆ ಅಷ್ಟೇ. ನಾನು ಮಣ್ಣಲ್ಲಿ ಹುಟ್ಟಿದ ಮಗ, ಅದಕ್ಕೆ. ಬ್ರೋ ಜಾಸ್ತಿ ಕೆಲಸ ಮಾಡ್ತಾ, ನೀವೇನೋ ಕೆಲಸ ಮಾಡಲ್ಲ. ದಟ್ಸ್ ಎ ಡಿಫ್ರೆನ್ಸ್ ಅಷ್ಟೇ. ಆಯ್ತಪ್ಪ, ನೀವೆಲ್ಲ ದಬಾಕ್ತೀರಾ ಕೆಲಸ ಮಾಡಿ. ಹೌದೌದು, ನಾವು ದಬಾಕ್ತೀವಿ. ಇಂಟರ್ನ್ಶಿಪ್ ಕೊಡಿಸಿ. ಇವಾಗ ಇಲ್ಲೊಂದು ಡಬಲ್ ಡೆಕ್ಕರ್ ಬಸ್ ಇದೆ. ಡಬಲ್ ಡೆಕ್ಕರ್ ಬಸ್ಸು ಫುಲ್ ಕರ್ನಾಟಕ. ಒಂದು ಡಬಲ್ ಡೆಕ್ಕರ್. ಎಷ್ಟು ದೊಡ್ಡದು ಇಂಜಿನ್ ಇದು. ಹತ್ತದೆಲ್ಲ ಆಯ್ತು, ಈ ಕಡೆ ಎಲ್ಲೋ ಹತ್ತದೇ ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲೂ ಹತ್ತೋದು ಕಾಣಿಸ್ತಾ ಇಲ್ಲ. ಓ, ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬರೀ ಬಸ್ ಡ್ರೈವರಿಗೆ ಮಾತ್ರ ಮಾಡಿದ್ದಾರೆ. ಹತ್ತೋದು ಎಲ್ಲೂ ಇಲ್ಲ. ಓ, ಹಿಂದೆಗಡೆ ಸೈಡಿಂದ ಇರೋದು ಹತ್ತೋದಕ್ಕೆ, ಆದರೆ ನೀವು ತೋರ್ಸೋಕ್ಕಾಗಲ್ಲ. ಇಲ್ಲಿದೆ ಹತ್ತೋದು ಡಬಲ್ ಡೆಕ್ಕರ್ ಬಸ್. ಅದು ಕೂಡ ಅಲ್ಲಿಂದ ಇಲ್ಲಿ ಆಚೆ ತಂದು ಹಾಕಿದ್ದಾರೆ ನೋಡಿ. ಅಮಿತ್ ಬೇರೆಯವ್ರನ್ನೆಲ್ಲ ಆಡ್ಕೊತಾ ಇದ್ದಾರೆ. ನಾನು ಯಾರು ನೋಡ್ಕೊಂಡೆ ನಾನು ಹೇಳಿದ್ದು. ಎಂಟ್ರೆನ್ಸ್ ಅಲ್ಲಿದೆ, ಹೋಗ್ಬೇಕು. ಹೋಗ್ತಾನೇ ಇದ್ದೀವಿ, ಬೆಳಗ್ಗೆಯಿಂದ ಬರೀ ಹೋಗೋದೇ ಆಗಿದೆ. ಎಲ್ಲ ಲಿಖಿತಿಂದಾನೆ. ಹ್ಞೂ, ಎಲ್ಲ 18 ಕಿಲೋಮೀಟರ್ ಎಕ್ಸ್ಟ್ರಾ. ಅದು ಕೂಡ ಹಂಸಲ್ಲ ಹತ್ತಿಸ್ಕೊಂಡು ಕರ್ಕೊಂಬಂದವನೆ. ಕೇಳಿದ್ರೆ ಒಡೆ ಮೇಲೆ ಎತ್ತಾಗ್ತಾನೆ. ನನ್ನಿಂದನೇ ಎಲ್ಲ ನೀವೆಲ್ಲ ಒಡೆ ತಿಂದಿದ್ದು ಅಂತ. ಅವನೇ ಜಾಸ್ತಿ. 500 ರೂಪಾಯಿಗೆ ಬಿಲ್ ಮಾಡೋರೆ ಅವರಿಬ್ರು. ಇಬ್ಬರೇ ಸೇರ್ಕೊಂಡು. ನಾವೆಲ್ಲ ಒಡೆ ತಗೊಂಡ್ರೆ ನಮ್ದ್ರಲ್ಲಿ ಬರೀ ಅರ್ಧ ಕದ್ದಿರೋದೇ ಒಡೆ. ಒಂದು ಟೈಲ್ ಬಂದ್ರೆ ಪ್ಯಾಲೇಸು. ಈಗ ಸದ್ಯಕ್ಕೆ ಮುಖಾಮುಖಿ ನಡೀತಿದೆ. ನೀವು ಎರಡು ಕಡೆ 150 ಕಟ್ಟಬೇಕು. ಅದು ಬೇಡ ನಮಗೆ. ಅದು ನೋಡೋದ್ಮೇಲೆ ಡಿಪೆಂಡ್. ಈಗ ಸರಿ, ಗುಂಡ, ನೀನು ಹೆಡ್ಸ್, ನೀನು ಪ್ಯಾಲೇಸ್, ಝೂನಾ? ಸರಿ ಆಯ್ತಾ? ಡಿಸೈಡ್ ಮಾಡು. ಹೆಡ್ಸ್ ಅಂದ್ರೆ ಏನು, ಟೇಲ್ಸ್ ಅಂದ್ರೆ ಏನು? ಆಯ್ತಲ್ಲ, ಏನು ಕನ್ಸು ಕಾಣ್ತಿದ್ಯಾ? ಇದು ಟಾಸ್ ಆದ್ಮೇಲೆ ನಾವು ಹೇಳೋದು. ಸರಿ, ಹೇಳ. ಟೇಲ್ಸ್ ಆಯ್ತು. ನಡೀರಿ. ಇಷ್ಟು ವರ್ಷ ಆದ್ಮೇಲೆ ಬರ್ತಾ ಇರೋದು. ಒಂದು 10 years ಆಯ್ತಾ ಬಂದು ನಾವು? 7 10 ಆಯ್ತಾ? 2016 15 ಬಂದಿದ್ದು. ಸ್ಕೂಲ್ ಟ್ರಿಪ್ಪಲ್ಲಿ ಲಾಸ್ಟಿಗೆ ಇಲ್ಲಿ ಜಾಗಕ್ಕೆ ಬಂದಿರೋದು ನಾವು. ಅದು ಕೂಡ ಅದು ಎಲ್ಲರೂ ಇಲ್ಲೇ, ನಾವೇ ಎಲ್ಲರೂ ಜೊತೆಗೆ ಬಂದಿದ್ದು. ಅಣ್ಣ, ಬಾಸು, ಅವರು, ಇವ್ರ ಫ್ರೆಂಡು ಕಿಶೋರ್ ಅಂತ. ಸೊ ಹೊಸ ಎಂಟ್ರಿ. ಎಲ್ಲಿ ಇನ್ನೊಂದ್ಸತಿ ಮಾಡು, ಇನ್ನೊಂದ್ಸತಿ ಮಾಡು. ನೋಡಿ, ಎಲ್ಲ ಮಲ್ಲು ಸ್ಟೈಲು, ಎಲ್ಲ ಮಲ್ಲು. ಇನ್ನೂ ಸ್ವಲ್ಪ ಟ್ಯಾನಿಂಗ್ ಆಗ್ತಿದೆ. ಇನ್ನ ಏನಾದ್ರು ಅಲ್ಲಿ ನೋಡಿ, ಎಲ್ಲ ಗ್ಯಾಂಗಲ್ಲೂ ಎಲ್ಲರೂ ಜೊತೆಗಿದ್ರೆ ಒಬ್ರು ದೂರ ಇದ್ದಾರೆ ಅಂತಾರಲ್ಲ, ಅದು ಅವರು. ಅದೊಂದು ಮೀಮ್ ಬರುತ್ತಲ್ಲ, ಆ ಮೀಮಲ್ಲಿ ಕ್ಯಾರೆಕ್ಟರ್ ಇವರೇ ಇಲ್ಲಿರೋರು. ವಿಡಿಯೋ ಕಾಲ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದು. ಅವ್ನು ಕಾಯ್ಬೇಕಾ? ಹೋಗೋಣ, ನಾವು ಹೋಗೋಣ ಬಾ. ನಾವು ಹೋಗ್ತಾರಮ್ಮ. ಫಾಲೋ ಆಗ್ತಿತ್ತು. ಇವಾಗ ಎಲ್ಲಿ ಬೇಕಿದ್ರು ಬರ್ತಾನೆ ಅವನು. ಹಿಂಗೆ ಹೋಗೋದು. ನೀನು ಇಲ್ಲಿ ಝೂ ಆಯ್ತಂದ್ರೆ ಆಯ್ತು, ಝೂ ಆಯ್ತು ಅಂತ ಬರ್ತಾನೆ.
ಮುಂಚೆ, ಇವಾಗಲೇ ಗೊತ್ತಾಗ್ತಾ ಇರೋದು. ಸ್ಕೂಲ್ ಟೈಮ್ ಸಭೆ ಇಲ್ಲೇ ಬಿಟ್ಬಿಟ್ಟಿದ್ವಲ್ಲ ಆಚೆ. ಹೌದಾ? ಹ್ಞೂ, ಡೂ ಯು ರಿಮೆಂಬರ್ ಅಮಿತ್ ಐ ಡೂ. ಸ್ಕೂಲ್ ಟೈಮ್ ಅದೇ ಏನು ಮಾಡೋದು ಅಂತಾನೆ ಸ್ಕೂಲ್ ಟೈಮಲ್ಲಿ ನನಗೆ ಅವರು ಏನೇನು ತಿಂದಿರೋದು ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಚೆನ್ನಾಗಿ ನೆನಪಾಗ್ತಿದೆ. ನಂದೆಲ್ಲ ಇವನೇ ತಿಂದಿದ್ದ, ಅದು ನೆನಪಾಗ್ತಿದೆ. ಒಬ್ಬರು ಗೈಡು ಇನ್ನೊಬ್ರು ಗೈಡ್ನ ರೋಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರನ್ನೂ ಆಫ್. ಕೃಷ್ಣರಾಜ್ ಅವರ ಅವ್ರ ಫೋಟೋಸ್ ಆ್ಯಂಡ್ ಅವ್ರ ಇಡೀ ಫ್ಯಾಮಿಲೀಸ್ ಫೋಟೋಸ್ ಆಗ್ಬಿಟ್ಟವ್ರೆ. ಚೆಸ್ಟ್ ಬಾಕ್ಸಸ್, ಅವ್ರು ಗೋಲ್ಡ್ ಗಿಲ್ಡ್ ಇಟ್ಕೊತಾ ಇದ್ದಿದ್ದು ಬಾಕ್ಸಸ್ ಇವು ಚೆನ್ನಾಗಿದೆ, ಪರವಾಗಿಲ್ಲ. ನಮ್ಮ ಅಜ್ಜಿಂದಿರಿಗೆಲ್ಲ ಇಂಥ ಬಾಕ್ಸ್ ಸಿಕ್ಕಿದ್ರೆ ಬೀಡ ಅದು ಇದು ಇಕ್ಕೊಂತಾರೆ. ನೋಡಿ ಇವರೆಲ್ಲ ದುಡ್ಡು ಕಟ್ಟಿದ್ದಾರೆ, ಇವ್ರಿಗೆ ಮಾತ್ರ ಇದು ಒಳಗಡೆ ಬಿಡ್ತಾ ಇದ್ದಾರೆ. ನಾವೆಲ್ಲ ದುಡ್ಡು ಕಟ್ಟಿಲ್ಲ. ಏನೋ ಅದು ನೋಡಿ, ಅದು ಮೊಬೈಲ್ಸ್ ವಿಡಿಯೋ ಹಿಡಿಯಂಗಿಲ್ಲ. ಹೌದಾ? ಹೇಳಿದ್ರಾ? ಅದಕ್ಕೆ ತಾನೇ ಮೊಬೈಲ್ ದುಡ್ಡು ಇಸ್ಕೊಂಡ್ರಾ? ಆಯ್ತು ಒಳಗಡೆ. ಇದು ನೋಡಿ ಅವ್ರೇನು ಅವ್ರಿಗೆ ಮಾತ್ರ ಬಿಡ್ತಾ ಇದ್ದಾರೆ. ವಿ ಆರ್ ಪೂರ್, ವಿ ಕ್ಯಾಂಟ್ ಗೋ ಇನ್ಸೈಡ್. ಅವನು ಫೋಟೋಶೂಟ್ ಮಾಡ್ಕೊಂತಾನೆ ಈ ಜಾಗದಲ್ಲಿ. ಬೇಕಾ ಫೋಟೋಶೂಟು? ಇವನು ಹಿಡ್ಕೊಂಡ ಅವಾಗ ಏನೂ ಅನಿಸ್ಲಿಲ್ಲ. ನಾನು ಒಂದು ಹಿಡ್ಸ್ಕೊಂಡಿಲ್ಲ. ಹಿಪೋಕ್ರಿಟ್ ಫೋಟೋ ಇಟ್ಕೋಬಾರ್ದು. ನೋಡಿ ಈ ಕಡೆ ನೋಡಿ, ಕರ್ರೋಗಿರೋರು ಬೆಳ್ಳು ಕಾಣಿಸ್ತಾ ಇದೆ. ನೋಡಿ ಇವನು ಕಡೆ ಕರ್ರೋಗಿದ್ದಾನೆ, ಆದರೆ ಹಿಂಗೆ ನೋಡಿದ್ರೆ ಬೆಳ್ಳು ಕಾಣಿಸ್ತಾನೆ, ಹಿಂಗೆ ನೋಡಿದ್ರೆ ಕರ್ರೋಗಿ ಕಾಣಿಸ್ತಾ ಇದೆ. ಜಸ್ಟ್ ಲೈಟಿಂಗ್ ಅಷ್ಟೇ. ಆ್ಯಕ್ಚುಲಿ ಬೆಳ್ಳಕ್ಕೆ ಇರೋದು, ಅದು ಲೈಟಿಂದ ಬೆಳ್ಳಗಿದ್ದಾರೆ ಬ್ರೋ. ನಾವು ಒಳ್ಳೇದು ಮಾಡಿ 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 ನಾವು ಒಳ್ಳೆತನ ಹೋಗ್ಬಿಟ್ಟಿದೆ. ಹನುಮಂತ ಪಲಾವ್ ಟ್ರೈ ಮಾಡೋಕೆ ಹೋಗ್ತಾ ಇದೀವಿ. ನನ್ನ ಫಸ್ಟ್ ಟೈಮ್ ಇದು ಹನುಮಂತ ಪಲಾವ್ ಅಂತ ಟ್ರೈ ಮಾಡೋಕೆ ಹೋಗ್ತಾ ಇರೋದು. ಎಲ್ಲಿದೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಅಲ್ಲಿ ಯಾಕೋ ಜಾಗ ಸಿಗೋ ಡೌಟ್ ಆಗ್ತಿದೆ. ಇಲ್ಲಿ ಒಳ್ಳೆ ಜಾಗ ಇತ್ತು, ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಅದೇ ಥರ ಗೊತ್ತಿಲ್ಲ, ಕೇಳಬೇಕು ಏನೇನು ಸಿಗುತ್ತೆ. ಪಲಾವ್ ಏನೋ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ರಿವ್ಯೂ ತಿಂದಾದ್ಮೇಲೆ ಹೇಳ್ತೀನಿ. ನಮ್ಮಿಬ್ಬರು ಫ್ರೆಂಡ್ಸ್ ಮೇಲ್ಗಡೆ ಇಲ್ಲೇ ವಾಶ್ರೂಮ್ಗೆ ಹೋಗಿದ್ದಾರೆ. ಬಂದಿದ್ದ ತಕ್ಷಣ ಪೇಪರೆಲ್ಲ ಹಾಕಿದ್ದಾರೆ, ತಿನ್ಬೇಕು. ಓ ಇಲ್ಲೇ ಇದೆ, ಕಾಣಿಸ್ತಿಲ್ಲ. ಅಲ್ಲಿದೆ ಲಿಸ್ಟು ಏನಿದೆ ಏನಿಲ್ಲ ಅಂತ. ನಾಟಿ ಕೋಳಿ ಪಲಾವ್ ಅಂತ ಇದೆ, 360 ರೂಪಾಯಿ ಆಫ್, 260 ರೂಪಾಯಿ. ಇದು ಚಿಕನ್, ಇದು ಬಂದ್ಬಿಟ್ಟು ಏನೋ ಚಿಕನ್ ಪಲಾವ್, ಮಟನ್ ಪಲಾವ್. ಇದು ಚಿಕನ್ ಚಿಲ್ಲಿ, ಇದು ಚಿಕನ್ ಪೆಪ್ಪರ್ ಅಂತೆ. ಇದು ಬೋಟಿ ಫ್ರೈ. ಇದು ಕೂಡ ಮಟನ್, ಅದು ಕೂಡ ಮಟನ್. ಆ್ಯಂಡ್ ಇದು ಇಷ್ಟು ಸೈಡ್ಸ್ ಎಲ್ಲ ಕೊಡ್ತಾರೆ. ಸೈಡ್ಸೇ ಟೇಸ್ಟ್ ನೋಡೋಣ. ಚಿಕನ್ ಪಲಾವ್ ಹೆಂಗಿದೆ. ನಲ್ಲಿ ಮೂಳೆ ಸೈಡ್ ಎತ್ತಿ ಕೂಡ ಗೋಳಿ ಮಕ್ಕಳಿಗೆ ಬರುತ್ತೋ, ಎಲ್ಲರಿಗೂ ಬರುತ್ತೋ. ಕ್ವಾಂಟಿಟಿನೂ ಅಷ್ಟೇ ಇದೆ, ಇಷ್ಟು ಸಕ್ಕದ ಇದೆ, ಮಸ್ತ್ ಕ್ವಾಂಟಿಟಿ. ಮೊಸರು ಬಜ್ಜಿ ಹಾಕೊಂಡ್ಬಿಟ್ರು, ಒಳ್ಳೆ ಪೀಸು. ಇವಾಗ ಜಸ್ಟ್ ತಿಂದಾಯ್ತು. ಪಲಾವ್ ಚೆನ್ನಾಗಿದೆ, ಆದರೆ ಒಂದು ತೊಗೊಂಡು ಇಬ್ಬರು ತಿನ್ನಿ. ನೆಕ್ಸ್ಟ್ ಬೇರೆದಲ್ಲ ಒಪಿನಿಯನ್ ಕೇಳೋಣ. ಹೆಂಗೆ ತಾನೆ ಅವ್ನ ಕೈಯಲ್ಲಿ ತಿನ್ನಕ್ಕಾಗಿಲ್ಲ ಅಂತ ಇಬ್ರು ತಿನ್ನಿ ಅಂತ ಆ ಥರ ಮಾಡಕ್ಕೆ ಹೋಗ್ಬೇಡಿ. ಒಬ್ಬರು ಒಂದೇ ತಿನ್ಬೋದಾ? ನೋಡಿ, ಆರ್ಡ್ರ್ ಮಾಡಿದ ತಕ್ಷಣ ಬೇಗ ಬರುತ್ತೆ ಊಟ, ಲೇಟ್ ಮಾಡಲ್ಲ. ಸೊ ಒಬ್ರನ್ನ ತರಿಸಿ, ನಿಮಗೆ ಇಷ್ಟ ಆಗುತ್ತೆ ಮೋಸ್ಟ್ ಆಗಲೇಬೇಕು. ಇದು ಫೋರ್ಸ್ ಮಾಡೋದಿಲ್ಲ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ನಿಂದೇನ ರಿವ್ಯೂ? ಅಲ್ಲ ಚೆನ್ನಾಗಿದೆ ಬ್ರೋ ಊಟ. ಅಲ್ಲ ಅವ್ರು ಹೆಂಗಾದ್ರು ತಿಂತಾರೆ, ನಿನಗೇನೋ ನಿಂದೇನಾ ರೇಟಿಂಗು 10 out of 8.5. ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿತ್ತಂದರೆ ನಾವು ವ್ಲಾಗ್ ಮಾಡೋದು ನಿಲ್ಲಿಸ್ಬಿಟ್ವಿ. ಅದು ಫ್ರೂಟ್ಸ್ ವಿತ್ ಐಸ್ ಕ್ರೀಮ್. ಸೊ ಬೇಸಿಕ್ಲಿ ಇದು ಇದನ್ನ ಹೆಂಗೆ ತಿನ್ಬೇಕಂದ್ರೆ ಸ್ವಲ್ಪ ಐಸ್ ಕ್ರೀಮ್, ಸ್ವಲ್ಪ ಬರವಣಿಗೆ, ತಿನ್ನ ತೋರಿಸಿದ್ರು. ಅದೆಲ್ಲ ತೋರ್ಸೋಣ. ಇದು ನಾವು ಮಿಕ್ಸ್ ಇದು ಫ್ರೂಟ್ಸ್, ಇದು ಲಾವಾ ಕೇಕು. ಈ ಏನೋ ಅದು ಅಷ್ಟೊಂದು ಗಟ್ಟಿ ಐಸ್ ಕ್ರೀಮ್. 120 rupees ಕಂಪ್ಲೀಟ್ ಆಗಿ ಬರ್ತದೆ. ಇದು ಹನುಮಂತ ಪಲಾವು. ಮುಂದೆನೆ ಅದನ್ನು ಮುಗಿಸ್ಕೊಂಡ್ಬಂದು ಇಲ್ಲಿ ಅಂಕಲ್ ಮಸ್ತು ನಮ್ಮನೆ ದೇವರು
ಇಲ್ಲಿ ಮಸ್ತಿತ್ತು ತ್ರಿವೇಣಿ ಐಸ್ ಕ್ರೀಮು, ಚೆನ್ನಾಗಿತ್ತು. ಆ್ಯಂಡ್ 120 ರೀಸನಬಲ್ ಪ್ರೈಸು. ಒಂದು ಬಂದ್ಬಿಟ್ಟು ತ್ರಿವೇಣಿ ಐಸ್ ಕ್ರೀಮ್ ತೊಗೊಂಡ್ರೆ 120 ರುಪೀಸು. ನೆಕ್ಸ್ಟು ಇನ್ನೊಂದು ಯಾವ್ದು ತೊಗೊಂಡಿದ್ದು ಡೆತ್ ಬೈಟ್ ಏನೋ ತೊಗೊಂಡ್ವಿ, ಅದು ಬಂದ್ಬಿಟ್ಟು 150 ರುಪೀಸ್ ಇತ್ತು. ಯಾಕಂದರೆ ಅವರು ಆಚೆಗಡೆಯಿಂದ ಚಾಕ್ಲೇಟ್ ಎಲ್ಲ ತರಿಸಿ ಇಲ್ಲಿ ಐಸ್ ಕ್ರೀಮು, ಆಮೇಲೆ ಫುಲ್ಲು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರು, ಗೋಡಂಬಿ ಬಾದಾಮಿ ಎಲ್ಲ ಸರಿಯಾಗೇ ಇತ್ತು ಅಲ್ಲನಾ. ಬೇಸಿಕಲಿ ಇನ್ ಹೌಸ್ ರಿಸೋರ್ಸಿಂಗ್. ಬೆಟರ್ ದೆನ್ ಪೋಲಾರ್ ಬೇರ್ ಕಲಬೆರಿಕೆ ಇಲ್ಲ ಆ ಥರ ಹೇಳಲ್ಲ. ಮತ್ತೆ ಎಲ್ಲಿ ಏನು ಚಂದ ಅಲ್ಲಿ ಅದೇ ಚಂದ. ಇವಾಗ ನೀವು ಅಲ್ಲಿದ್ದು ಪೋಲಾರ್ ಬೇರ್ ಅಲ್ಲ, ನನಗೆ ತ್ರಿವೇಣಿನೇ ಬೇಕು ಅಂದರೆ ಅಲ್ಲಿ ನಿಮಗೆ ಸಿಗಲ್ಲ ಅದು ಸತ್ಯ. ಅದನ್ನು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಸ್ಟಾರ್ಟಪ್ ಯಾರನ್ನು ಮಾಡ್ತೀರ ಅಂದರೆ ಒಳ್ಳೆ ಬಿಸ್ನೆಸ್ ಐಡಿಯಾ ಮಾಡಿ. ಒಂದು ಮಾತು ಕೇಳಿ, ಇವಾಗ ಜಸ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸುತ್ತಾನು ನೀರು, ಎಲ್ಲ ಫುಲ್ ಸುತ್ತ ನೀರು. ಇಲ್ಲೆಲ್ಲ ಇದು KRS ಬ್ಯಾಕ್ ವಾಟರ್ಸಲ್ಲಿರೋದು. ಇಲ್ಲಿಂದ ಜಸ್ಟ್ ಒಂದು 15 ಮಿನಿಟ್ಸ್ ಅನ್ಸುತ್ತೆ KRS ಇಂದ ಇಲ್ಲಿಗೆ. ತುಂಬ ಚೆನ್ನಾಗಿದೆ. ಚಪ್ಪಲಿ ಎಲ್ಲ ಇಲ್ಲೇ ಬಿಡಬೇಕು ಅಂತ ಹೇಳಿದ್ದಾರೆ, ಇಲ್ಲೇ ಬಿಟ್ಟು ಸುತ್ತಾನು ನೀರೇ ಇದೆ ಇಲ್ಲಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿರೋ ಜಾಗದಲ್ಲಿದೆ. ಈ ಕಡೆ ಸನ್ಸೆಟ್ ಆಗುತ್ತೆ ಈ ಹಿಂದೆಗಡೆನೆ. ಆವಾಗ ಬಂದು ಸನ್ಸೆಟ್ಟಿಗೋಸ್ಕರ ಬಂದ್ಬಿಟ್ಟು ಕಾಯ್ದು. ಇವಾಗ ಟೈಮ್ ಬಂದ್ಬಿಟ್ಟು 4:40 ಏನೋ ಆಗಿದೆ ಅನಿಸುತ್ತೆ. ಇವಾಗ ಇನ್ನೂ ದೇವಸ್ಥಾನದೊಳಗಡೆ ಹೋಗಿಲ್ಲ. ಇಲ್ಲಿ ದೇವಸ್ಥಾನ ಇದೆ, ಈ ದೇವಸ್ಥಾನದೊಳಗಡೆ ಹೋಗಿ ಬಂದು ಆಮೇಲೆ ಒಂದು 5:30 to 6:30 ಇಲ್ಲೇ ಕುತ್ಕೊಂಡು ಸನ್ಸೆಟ್ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಒಂದೇ ಇಲ್ಲಿ ಒಳಗಡೆ ಏನೋ ಫೋಟೋಸ್ ಎಲ್ಲ ತೆಗಿಯಬಾರ್ದಂತೆ. ಆಚೆಗಡೆ ಒಂದು ಸ್ಟೋನ್ ಚಾರಿಯಟ್ ಇದೆ. ಆ್ಯಂಡ್ ನನ್ನ ಫೋನ್ ಬಂದ್ಬಿಟ್ಟು ಇವನು ಕದ್ದಿದ್ದಾನೆ ಇಲ್ಲಿರೋನು. ಆಲ್ಮೋಸ್ಟ್ ಯಾವಾಗಲೂ ಇವನ ಹತ್ರನೇ ಇರುತ್ತೆ ನನ್ನ ಮೊಬೈಲು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು. ಒಳಗಡೆ ಯೂಸ್ ಮಾಡೋಕ್ಕೆ ಬಿಡಲ್ಲ ಮೊಬೈಲೆಲ್ಲ. ಸೊ ಹೋಗಿ ಬನ್ನಿ. ಎಲ್ಲ ಲಕ್ಷ್ಮೀ ದೇವರು ಇದೆ, ನವಗ್ರಹಗಳಿದ್ದಾವೆ, ಮಧ್ಯಗಡೆ ದೇವಸ್ಥಾನ ಇದೆ. ದೇವಸ್ಥಾನವೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆದರೆ ಏನು ಮಾಡೋದು ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಅವರು ಹಂಪಿಲಿರೋ ಸ್ಟೋನ್ ಚಾರಿಯಟ್ನ ಇಲ್ಲಿ ರೀಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಐ ಥಿಂಕ್ ಸಕ್ಸಸ್ಫುಲ್ಲಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಎಸ್, ದಟ್ಸ್ ವಾಟ್ ಯು ಕುಡ್ ಸೇ. ಇಟ್ಸ್ ವೆರಿ ಗುಡ್. ಸುತ್ತಾನು ತುಂಬಿದೆ. ಆ್ಯಂಡ್ ದ ಪಿಕ್ಸ್ ದಟ್ ಯು ಗೆಟ್ ಫ್ರಮ್ ಹಿಯರ್, ಐ ಥಿಂಕ್ ದೋಸ್ ವಿಲ್ ಬಿ ಬ್ಯೂಟಿಫುಲ್. ಆಮೇಲೆ ತಿರ್ಗಾ ಈ ಕಡೆ ಬಂದರೆ ಡ್ಯಾಮ್ ಇದೆ ಬ್ರೋ. ಈ ಕಡೆ ಡ್ಯಾಮ್ ಇದೆ, ಈ ಸೈಡ್ ಡ್ಯಾಮ್, ಈ ಸೈಡು ನೀರು, ಈ ಸೈಡು ನೀರು, ಮಧ್ಯದಲ್ಲಿ ಮಾತ್ರ ದೇವಸ್ಥಾನ. ಆ್ಯಂಡ್ ದೇವಸ್ಥಾನ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. 4:30ಗೆ ಬನ್ನಿ. ಆರಾಮಾಗಿ ಮಾತಾಡ್ತೀನಿ. ಆರಾಮಾಗಿ ಮಾತಾಡಿದ್ರೇ ಅದು ನ್ಯಾಚುರಲ್ ಆಗಿ ಬರೋದು. ಬ್ರೋ ಟೀಚಿಂಗ್ ಬನ್ನಿ ನೋಡಿ ಹೆಂಗಿದೆ. ನೀನು ಹಂಗೆ ಹೇಳೋದು. ಅವ್ರ ಮನೆಗೆ ಏನೇನು ನಡೀತಿದೆ ಅಂತ ಎಲ್ಲ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ. ಏನೋ ನಾರ್ಮಲ್ ಆಗಿ ಬಂತ. ಇದು ನನ್ನ ನಾರ್ಮಲ್ ವಾಯ್ಸ್ ಐತೆ, ಹಂಗೂ ಗೊತ್ತಿಲ್ಲ. ನೀನೇ ನೋಡಿ ಕೂತ್ಕೊಂಡು ವಾಪಸ್ ಏನೇನು ಮಾಡ್ತಿದ್ದೆ ಅಂತ ಗೊತ್ತಾಗುತ್ತೆ. ಸರಿ, ಸಜೆಷನ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಗೆ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಸಜೆಷನ್ಸ್ ಹಾಕಿ ಇವಾಗಿಂದಾನೆ ಸ್ವಲ್ಪ ಬರಲಿ, ಮತ್ತೆ ಅಲ್ಲಿಗೆ ಹೋಗ್ಬೇಡ. ಹೋಗಲ್ಲ, ಈಗ ಕುತ್ಕೊಂತೀನಿ, ನಾನು ಸಾಕಾಯ್ತು. ಸರಿ, ಸನ್ಸೆಟ್ ಇನ್ನೂ ಆಗಿಲ್ಲ. ಇನ್ನೂ ಎಷ್ಟು ಅವ್ರು ಬೇಕು? ಇನ್ನೊಂದು 20-25 ಮಿನಿಟ್ಸ್. ಇನ್ನೊಂದು 25-30 ಮಿನಿಟ್ಸ್ ಬೇಕು. ಆ ಸನ್ಸೆಟ್ ನೋಡಿಕೊಂಡು ಹೋಗೋದು. ಫುಲ್ ಕೂತ್ಕೊಂಡಿರೋ, ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಈಗ ಹೋಗಿ ಟೈಮ್ ಲ್ಯಾಪ್ಸ್ ಆಗಿ ಬರೋದು ಅಲ್ಲಿ. ಈಗ ಬರ್ತೀನಿ, ಹೆಂಗೆ ಬರುತ್ತೆ ನೋಡೋಣ. ಚೆನ್ನಾಗಿ ಬಂದರೆ ಸೂಪರಾಗಿರುತ್ತೆ.